ಅದಕ್ಕೆ ಪ್ರಿಪ್ರೇಷನ್ಸ್ ಹೇಗೆ ಸರ್? ಯಾಕಂದರೆ ಈಗ ಇ ವಿ ಎಮ್ಗೆ ಎಲ್ಲರೂ ಅಡ್ಜಸ್ಟ್ ಆಗಿದ್ದೀವಿ, ಇ ವಿ ಎಮ್ ಮೂಲಕ ಚುನಾವಣೆಗಳು ನಡೆಸಿದ್ದೀವಿ. ಈಗ ಕಂಪ್ಲೀಟ್ ಬ್ಯಾಲೆಟ್ಗೆ ಪಾಸ್ಔಟ್ ಆಗೋದಾದರೆ ಅಥವಾ ಬ್ಯಾಲೆಟ್ಗೆ ಕನ್ವರ್ಟ್ ಆಗೋದಾದರೆ ಏನು ಹೊರೆ ಆಗುತ್ತೆ, ಏನು ಪ್ರಿಪ್ರೇಷನ್ ಬೇಕಾಗುತ್ತೆ ಚುನಾವಣಾ ಆಯೋಗಕ್ಕೆ? ಅಂಥ ಏನೋ ಏನೋ ಇ ವಿ ಎಮ್ಮಿಂದ ಮತಪತ್ರಿಕೆ ನಾವು ಹೋದರೆ ಅಂತ ಏನೋ, ಯಾಕಂದರೆ ಈಗ ಎಲ್ಲರೂ ಸುಶಿಕ್ಷಿತರು ಇದ್ದಾರೆ, 18 ವರ್ಷ ಮೇಲ್ಪಟ್ಟು ಮತದಾರರು ಎಲ್ಲರೂ ಬರ್ತಾ ಇದ್ದಾರೆ. ಅವರಿಗೆ ನಾವು ಕೂಡ ಪ್ರಚಾರ ಮಾಡ್ತೇವೆ, ಶಿಕ್ಷಣ ಮುಖಾಂತರ ಅವರಿಗೆ ಹೇಳ್ತೇವೆ ಹೀಗೀಗೆ ಮತಗಳನ್ನು ಹಾಕಬೇಕು ಅಂಥೇಳಿ. ಹಳ್ಳಿಯಲ್ಲಿ ಜನರು ಭಾಳ ಸುಶಿಕ್ಷಿತರಿದ್ದಾರೆ. ಚುನಾವಣೆಗಳೇ ಅಂತಂದರೆ ಅವ್ರಿಗೆ ಏನೋ ಒಂದು ಥರ ಜೀವನದ ಇದಿದ್ದ ಹಾಗೆ. ಹೀಗಾಗಿ ಅವರು ನಮಗಿಂತ ಹೆಚ್ಚು ಸುಶಿಕ್ಷಿತಕ್ಕಿಂತ ಹೆಚ್ಚು ಅವರು ಸುಶಿಕ್ಷಿತರೇ. ಈ ನಗರ ಪ್ರದೇಶಗಳು ಇರುವುದಕ್ಕಿಂತ ಹೆಚ್ಚಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಭಾಳಷ್ಟು ಈ ಚುನಾವಣೆಗಳ ಬಗ್ಗೆ ತಿಳುವಳಿಕೆ ಇದೆ. ಅದರಲ್ಲಿ ಏನು ನಾನು ಕೊರತೆಯನ್ನು ಕಾಣೋದಿಲ್ಲ. ಮತ್ತು ಇನ್ನೊಂದು ಪ್ರಶ್ನೆ ಕೇಳಿದ್ರಿ ನೀವು, ಇದಕ್ಕೆ ಹೊರೆ ಏನಾದರೂ ಆಗುತ್ತಾ ಅಂತ ಹೇಳ್ತಾರೆ. ಏನು ಹೊರೆ ಏನು ಆಗೋದಿಲ್ಲ. ಯಾಕಂದರೆ ಸರ್ಕಾರ ಆ ಹೊರೆಯನ್ನು ಭರಿಸಲಿಕ್ಕೆ ಸಿದ್ಧವಿದ್ದಾಗ ಮ್ಯಾನ್ ಪವರ್ ಅಂದರೆ ಸಿಬ್ಬಂದಿಗಳನ್ನು ಕೊಡುವುದು ಮತ್ತು ಇದು ಬ್ಯಾಲೆಟ್ ಬಾಕ್ಸ್ಗಳನ್ನು ಕೊಡುವುದು ಅವ್ರ ಮೇಲೆ ಇರೋದರಿಂದ ಅವರು ಕೊಟ್ಟರೆ ಅದು ನಮಗೇನು ಅದು ಅನಿಸೋದಿಲ್ಲ. ಯಾಕಂದರೆ ಆ ಮೂಲಭೂತವಾದಂಥ ಅವರು ಕೊಡಬೇಕಾಗ್ತದೆ. ಅದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಅವರು ಮಾಡ್ತಾರೆ. ಈಗ ಇ ವಿ ಎಮ್ಗಳನ್ನು ಮಾಡಿದರೂ ಕೂಡ ಅದು ಕೂಡ ಹೊರೆನೇ, ಅದು ಕೂಡ ಸರ್ಕಾರಕ್ಕೆ ಹೊರೆನೇ. ಹೇಗೆ ಹೊರೆ ಅಂತ ನೀವು ಕೇಳ್ಬೋದು. ಹೇಗೆಂದರೆ ಈಗ ಇ ವಿ ಎಮ್ಗಳು 15 ವರ್ಷ ಮೇಲ್ಪಟ್ಟು ಅವಧಿ ಮೀರಿ ಇದಾವೆ ನಮ್ಮಲ್ಲೀಗ. ರಾಜ್ಯ ಚುನಾವಣಾ ಆಯೋಗದ ಹಲವಾರು ಜಿಲ್ಲೆಗಳಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ಇ ವಿ ಎಮ್ ಯಂತ್ರಗಳು ಇದ್ದಾವೆ. ಅವುಗಳನ್ನು ಇ ಸಿ ಐದವರು ಕೂಡ ಹೇಳಿದ್ದಾರೆ, ಯಾಕಂದರೆ ನೀವು ಡಿಸ್ಪೋಸ್ ಮಾಡಿಬಿಡಿ, ಯಾಕಂದರೆ ಅದು ವಯಸ್ಸು ಮೀರಿಬಿಟ್ಟಿದೆ ಅಂತೇಳಿ. ಸೊ ಅಂಥವನ್ನು ಕೂಡ ನಾವು ಈಗ ನಾನು ಎಕ್ಸ್ಪರ್ಟ್ ಕಮಿಟಿ, ಇಂಟರ್ನಲ್ ಎಕ್ಸ್ಪರ್ಟ್ ಕಮಿಟಿ ಮಾಡಿಕೊಂಡು ಬಿ ಎಲ್ಲಿಗೆ ಬರೋದು ಅವುಗಳನ್ನು ಕೂಡ ನಾವು ಡಿಸ್ಪೋಸ್ ಮಾಡೋರಿದ್ದೇವೆ. ಹೀಗಾಗಿ ಅದರಲ್ಲೂ ಹೊರೆ, ಇದರಲ್ಲೂ ಹೊರೆ. ಈಗ ಸರ್ಕಾರ ಶಾಸನ ರೂಪಿಸೋರು ಅವರು, ಜನರಿಂದ ಆರಿಸಿ ಬಂದವರು ಅವರು ಜನರ ಮೀಡಿತೆಯನ್ನು ಅವ್ರು ನೋಡೋರು ಅವರು. ಹೀಗಾಗಿ ಅದನ್ನು ನೋಡಿಬಿಟ್ಟು ಅವ್ರು ಮಾಡ್ತಾರಲ್ಲ, ಆ ಪ್ರಕಾರ ನಾವು ಅವರ ನಿಯಮಗಳನ್ನು ಕಾಯ್ದೆ ಪ್ರಕಾರ ನಾವು ಫಾಲೋ ಮಾಡ್ತೀವಿ.